ನಮಸ್ತೆ ವೀಕ್ಷಕರೇ, ನಾವೀಗ ತೆಕ್ಕಲಕೋಟೆಯಲ್ಲಿರುವ ಮತ್ತೊಂದು ಶಿವ ದೇವಾಲಯವನ್ನು ಭೇಟಿ ಮಾಡೋಣ. ಈ ಶಿವ ದೇವಾಲಯ ತುಂಬ ಪುರಾತನವಾಗಿದ್ದು, ತೆಕ್ಕಲಕೋಟೆಯಿಂದ ಪಶ್ಚಿಮ ದಿಕ್ಕಿಗೆ ಅಂದರೆ ಈ ಒಂದು ತೆಕ್ಕಲಕೋಟೆಯಿಂದ ನಿಟ್ಟೂರಿಗೆ ಸಂಚರಿಸುವ ಮಾರ್ಗದಲ್ಲಿ ಎಡಭಾಗದಲ್ಲಿರುವ ಬೆಟ್ಟದಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಿರುವಂತೆ ಈಶ್ವರ ದೇವಾಲಯ ಅಂತ ಏನಿದೆ, ಆ ಒಂದು ಸ್ಥಳದಲ್ಲಿ ನೀವು ಈ ದೇವಾಲಯವನ್ನು ದರ್ಶಿಸಬಹುದು. ಅದಕ್ಕೆ ಸರಿಯಾದ ಮಾರ್ಗವಿಲ್ಲ. ಸ್ವಲ್ಪ ಕಲ್ಲು ಬಂಡೆಗಳನ್ನೆಲ್ಲ ಜಾಗರೂಕತೆಯಿಂದ ಹತ್ತಿ ಆ ಒಂದು ಪ್ರದೇಶಕ್ಕೆ ನಾವು ಭೇಟಿ ನೀಡಬೇಕಾಗುತ್ತೆ. ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಹಾಗೂ ಗಿಡ ಮರಗಳಿಂದ ಕೂಡಿರುವಂಥ ಈ ಸ್ಥಳ ಪಕ್ಷಿಗಳ ಕಲರವದಿಂದ ಇನ್ನಷ್ಟು ಉತ್ಸಾಹವನ್ನು ಹಾಗೆ ಕುತೂಹಲವನ್ನು ಮೂಡಿಸುತ್ತಾ ಸಾಗುತ್ತೆ. ಅದು ನೋಡಿ, ಕೊಂಚವೇ ಕಾಣಿಸ್ತಿರುವಂಥ ಈ ಪ್ರದೇಶ ಈ ಒಂದು ಬೆಟ್ಟದ ಪರಿಸರದಲ್ಲಿ ತುಂಬ ಸುಂದರವಾಗಿರುತ್ತೆ. ಎಲೆಯುದುರಿದ ಮರದ ನಡುವೆ ಪುಟ್ಟ ಪಕ್ಷಿ. ಈ ಕಲ್ಲು ಬಂಡೆಗಳಿಂದ ನಿರ್ಮಿತವಾಗಿರುವಂಥ ಈ ಒಂದು ಪ್ರದೇಶವೇನಿದೆ, ತಪಸ್ಸಿಗೆ ಕೂಡಲು ಹಾಗೂ ನೆಮ್ಮದಿಯನ್ನು ಪಡೆದುಕೊಳ್ಳುವುದಕ್ಕೆ ಸೂಕ್ತ ಪ್ರದೇಶ. ತಂಪಾದ ಈ ಒಂದು ಪರಿಸರದಲ್ಲಿ ಸೂರ್ಯನೇ ಮೋಡಗಳಲ್ಲಿ ಅವಿತು ಒಳಗಿನಿಂದಲೇ ನಮ್ಮೆಲ್ಲರಿಗೂ ಮುದವನ್ನು ನೀಡುತ್ತಿದ್ದಾನೆ. ತಂಪಿನ ಅನುಭವಕ್ಕೆ ಕಾರಣನಾದ ಭಾಸ್ಕರನೇ ಇಂದಿನ ಈ ಕ್ಷಣವನ್ನು ಅನುಭವಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಈ ಒಂದು ಪ್ರದೇಶದಲ್ಲಿ ಗಮನಿಸಿ, ಒಂದು ಬಲಿಷ್ಠವಾದಂತಹ ಪ್ರವೇಶವನ್ನು ಇಲ್ಲಿ ಒಳಗೊಂಡಿದೆ. ಸಂಬಂಧಪಟ್ಟಂತೆ ಇಲ್ಲಿ ಸರಿಯಾದ ಮಾರ್ಗ ರಚಿತವಾಗಬೇಕಾಗಿದೆ. ಹಾಗೆ ಬಲಿಷ್ಠವಾದ ಕಲ್ಲುಗಳಿಂದ ಅಚ್ಚುಕಟ್ಟಾಗಿ ಈ ಒಂದು ಪ್ರವೇಶವನ್ನು ನಿರ್ಮಿಸಲಾಗಿದೆ. ಗಾರೆಗಳಿಂದ ಹಾಗೂ ಪುಟ್ಟ ಗಾತ್ರದ ಕಲ್ಲುಗಳಿಂದ ನಿರ್ಮಿತವಾಗಿರುವಂಥ ಅಲಂಕಾರವನ್ನು ಹಾಗೆ ಈ ಒಂದು ಪುಟ್ಟ ಪ್ರವೇಶ ದ್ವಾರವನ್ನು ಗಮನಿಸಿ. ಇಲ್ಲಿ ಒಳಗಡೆ ಲಾಕಿಂಗ್ ಸಿಸ್ಟಮ್ ಮಾಡಲಾಗಿದೆ. ಯಾವುದೇ ಬಾಗಿಲುಗಳ ಅವಶೇಷಗಳಿಲ್ಲ. ಯಾವುದೇ ಕೆತ್ತನೆಗಳು ಕೂಡ ಅಲ್ಲಿಲ್ಲ. ಈ ಒಂದು ಸ್ಥಳದ ಬಗ್ಗೆ ಯಾರು ನಿರ್ಮಿಸಿದರು, ಯಾವಾಗ ಎನ್ನುವ ವಿಷಯಗಳು ಮರೀಚಿಕೆ ಆಗಿವೆ. ಎಲ್ಲೂ ಕೂಡ ಇವುಗಳ ಬಗ್ಗೆ ವಿಷಯಗಳು ಸಿಗ್ತಾ ಇಲ್ಲ. ಒಮ್ಮೆ ಏನಾದರೂ ಈ ವಿಡಿಯೋ ನೋಡ್ತಿರುವಂಥವ್ರು ಯಾರಾದರೂ ಈ ಸ್ಥಳದ ಬಗ್ಗೆ ತಿಳಿದುಕೊಂಡಿದ್ದರೆ ದಯವಿಟ್ಟು ಹಂಚಿಕೊಳ್ಳಿ ಅಂತ ಕೇಳ್ಕೊತಾನೆ. ಈ ಗಿಡ ಮರಗಳಿಂದ ಆವೃತವಾಗಿರುವಂಥ ಈ ಸ್ಥಳ ಒಮ್ಮೆ ಏನಾದರೂ ಸ್ವಚ್ಛಗೊಂಡರೆ ತುಂಬ ಸುಂದರವಾಗಿ ಕಾಣುವುದರಲ್ಲಿ ಎರಡು ಮಾತಿಲ್ಲ. ಹೆಚ್ಚಿನ ಪ್ರವಾಸಿಗರ ಆಗಮನಕ್ಕಾಗಿ ಈ ಒಂದು ತೆಕ್ಕಲಕೋಟೆಯ ಹಳೆಯ ದೇವಾಲಯಗಳ ಸಾಲಿಗೆ ಸೇರುವಂತಹ ಅತ್ಯಮೂಲ್ಯವಾದಂಥ ಸ್ಥಳವಾಗಿದ್ದು, ರಕ್ಷಣೆಯ ಅಗತ್ಯತೆ ಹಾಗೂ ಅನಿವಾರ್ಯತೆ ಎದುರಾಗಿದೆ. ಹಾಗೆ ಈ ಒಂದು ಗಿಡಮರಗಳಿಂದ ಬೇಲಿಗಳಿಂದ ಶಿಥಿಲಾವಸ್ಥೆಯನ್ನು ಕೂಡ ತಲುಪುತ್ತಿದೆ. ವೀಕ್ಷಕರೇ, ತಾವು ಗಮನಿಸ್ತಿದ್ದೀರಿ, ಮೇಲ್ಭಾಗದಲ್ಲಿ ಗಾರೆಗಳಿಂದ ಹಾಗೂ ಕಲ್ಲುಗಳಿಂದ ನಿರ್ಮಿತವಾಗಿರುವಂಥ ಮೇಲ್ಛಾವಣಿಯನ್ನು ಹಾಗೂ ಈ ಒಂದು ಬಲಿಷ್ಠವಾದಂತಹ ಎತ್ತರವಾಗಿರುವಂತಹ ಕಂಬಗಳನ್ನು ಕೂಡ ಗಮನಿಸುತ್ತಿದ್ದೀರಿ. ಈ ಚಚ್ಚೌಕಾರದ ಕಂಬಗಳ ಮೇಲೆ ಹೆಚ್ಚಿನದಾದಂತಹ ಯಾವುದೇ ಅಲಂಕಾರಗಳಿಲ್ಲ ಅಥವಾ ಉಬ್ಬು ಶಿಲ್ಪಗಳಿಲ್ಲ. ಹಾಗೆ ಇಲ್ಲಿ ಗಮನಿಸೋದಾದರೆ ಮೇಲಿನ ಒಂದು ಪುಷ್ಪದ ಅಲಂಕಾರವನ್ನು ಹಾಗೂ
ಗಣೇಶನ ವಿಗ್ರಹ ಅಥವಾ ಮೂರ್ತಿಯನ್ನು ಹಾಗೆ ಸರ್ಪವನ್ನು ಚಿತ್ರಿಸಲಾಗಿದೆ ಅಥವಾ ಕೆತ್ತಲಾಗಿದೆ. ಇಲ್ಲಿನ ಕಂಬಗಳು ಕೂಡ ಈಗಾಗಲೇ ನೋಡಿದಂತೆ ಸನ್ಯಾಸಿ ಮಠ ಅಥವಾ ಚೆನ್ನಮ್ಮನ ಮಠ ಹಾಗೆ ಶಿವನ ದೇವಾಲಯದಲ್ಲಿ ಹೇಗಿತ್ತೋ ಹಾಗಿದ್ದಾವೆ. ಹಾಗೆ ಈ ಒಂದು ಅಲಂಕಾರವನ್ನು ತಾವು ಏನಂತ ಕರಿತೀರಿ ಅಥವಾ ಇದೇನೋ ಭುವನೇಶ್ವರ ಅದೇನೋ ಅಂತಾರೆ, ಅದೇ ಇರ್ಬೋದೇನೋ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಎಡಕ್ಕೂ ಇದು ಬಲಭಾಗದಲ್ಲಿ ಒಂದು ಪುಟ್ಟ ದೇಗುಲ ಇರ್ಬೋದೇನೋ ಅಥವಾ ಈ ಶೈಲಿಗೆ ಏನೆಂದು ಕರಿಬೋದು, ಇಂಡೋ ಸಾರ್ಶನಿಕ್ ಶೈಲಿ ರೀತಿಯಲ್ಲೇ ಇದೆ. ಇಲ್ಲಿ ಮುಂಚೆ ಏನಿತ್ತೋ ಅಥವಾ ಏನು ವಿಗ್ರಹಗಳಿದ್ವೋ ಏನೋ, ಆದರೆ ಇಲ್ಲಿ ಸದ್ಯ ಏನೂ ಕಾಣಿಸ್ತಾ ಇಲ್ಲ. ಹೆಚ್ಚು ಕಡಿಮೆ ನಿಧಿ ಆಸೆಗಾಗಿ ಈ ಸ್ಥಳ ಎಲ್ಲ ಧ್ವಂಸ ಆಗಿದೆ. ಪುಟ್ಟ ದ್ವಾರವನ್ನು ಗರ್ಭಗೃಹ ಒಳಗೊಂಡಿದ್ದು ಮೇಲೆ ಯಾವುದೇ ಕೆತ್ತನೆಗಳಿಲ್ಲ. ಒಳಭಾಗದಲ್ಲಿ ಪೂರ್ಣವಾಗಿ ಧ್ವಂಸ ಆಗಿರುವುದು ಅಥವಾ ಆಗದಿರುವುದನ್ನು ತಾವು ಕಾಣಬಹುದು. ಇದೆಲ್ಲವೂ ಕೂಡ ನಿಧಿಯ ಒಂದು ಆಸೆಗಾಗಿ ಪೂರ್ತಿ ಹಾಳು ಮಾಡಲಾಗಿದೆ. ಈ ಸ್ಥಳವನ್ನು ನೋಡಿದ ಕೂಡಲೇ ನಮಗೆ ಅನಿಸುತ್ತೆ, ಉಚ್ಚಿರಪ್ಪ ದೇವಾಲಯದ ಹಿಂಭಾಗದಲ್ಲಿ ಈ ಒಂದು ಪಾಳೆಗಾರರ ಅವಧಿಯಲ್ಲಿ ಯಾವ ಒಂದು ದೇವಾಲಯ ಅಥವಾ ಮಠವನ್ನು ನಿರ್ಮಿಸಲಾಗಿತ್ತು ಅದೇ ರೀತಿ ಈ ಸ್ಥಳ ಕೂಡ ಆಗಿರಬಹುದು ಅಂತ ಅನಿಸುತ್ತೆ. ತುಂಬ ಸುಂದರವಾಗಿದೆ. ಇಲ್ಲಿನ ಭಾಗದ ಎಲ್ಲ ಪರಿಸರವನ್ನು ಕೂಡ ಕಣ್ತುಂಬಿಕೊಳ್ಬೋದು. ಮಳೆಗಾಲದಲ್ಲಿ ಒಂದು ಒಳ್ಳೆ ಅನುಭವ ಕೊಡುತ್ತೆ ಈ ಸ್ಥಳ. ಈಗ ಹೊರಗಡೆ ಬರುತ್ತಿದ್ದಂತೆ ಮತ್ತೊಮ್ಮೆ ಈ ಒಂದು ದೇವಾಲಯವನ್ನು ಅವಲೋಕಿಸಿ ಅಥವಾ ನೋಡಿಕೊಳ್ಳಿ. ಈಗ ಮೇಲ್ಛಾವಣಿಯ ಬಳಿ ಹೋಗೋಣ. ಮೇಲ್ಭಾಗದಲ್ಲಿ ಹೇಗೆ ರಚನೆ ಆಗಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಈ ರೀತಿ ಸ್ಥಳ ನಮ್ಮ ತೆಕ್ಕಲಕೋಟೆಯಲ್ಲಿ ದೊರೆಯೋದೇ ಅಪರೂಪ. ಈ ಸ್ಥಳ ಪಕ್ಕದಲ್ಲೇ ಇರುವಂಥ ಏನು ಬೆಟ್ಟಗಳಿದ್ದಾವೆ, ಇಲ್ಲೆಲ್ಲ ಆದಿಮಾನವ ನೆಲೆಸಿರುವುದಕ್ಕೆ ಸಂಬಂಧಿಸಿದಂತೆ ಈ ಒಂದು ವರ್ಣಚಿತ್ರಗಳಿದ್ದಾವೆ, ಕುಟು ಚಿತ್ರಗಳಿದ್ದಾವೆ ಸಾಕಷ್ಟು. ತುಂಬ ಅಲಂಕಾರದಿಂದ ಹಾಗೂ ದೂರದಿಂದ ನಾವು ನೋಡಿದಾಗ ತುಂಬ ಆಕರ್ಷಣೆ ಆಗುತ್ತೆ. ಈ ಸ್ಥಳವನ್ನು ಒಮ್ಮೆ ಹೋಗಲೇಬೇಕು ಅನ್ನೋ ರೀತಿ. ನೋಡಿ, ಒಂದು ರೀತಿ ಕೋಟೆ ಮೇಲೆ ಹೇಗೆ ಅಲಂಕಾರ ಮಾಡಲಾಗಿರುತ್ತೋ ಹಾಗಿದೆ. ಸ್ಥಳೀಯರಿಗೆ ನಾವು ಕೇಳ್ಕೊಳ್ಳೋದೇನಂತಂದರೆ, ಬನ್ನಿ ಒಮ್ಮೆ ಈ ಸ್ಥಳವನ್ನು ಭೇಟಿ ಮಾಡಿ ಒಂದೊಳ್ಳೆ ಅನುಭವನ ಪಡ್ಕೊಳ್ಳಿ. ಎಲ್ಲೆಲ್ಲೋ ದೂರ ಹೋಗಿ ನಾವು ಸ್ಥಳಗಳನ್ನು ನೋಡ್ತೇವೆ, ಆದರೆ ನಮ್ಮ ಪಕ್ಕದಲ್ಲಿರುವಂಥ ಸ್ಥಳವನ್ನು ನಾವು ತಿಳ್ಕೊಂಡಿರಲ್ಲ, ನೋಡಿರಲ್ಲ. ಅದಕ್ಕಾಗಿ
ಆದಷ್ಟು ಇಂಥ ಸ್ಥಳಗಳನ್ನೆಲ್ಲ ಗಮನಿಸ್ರಿ, ತಿಳಿದುಕೊಳ್ಳ್ರಿ ಅಂತ ಹೇಳ್ಕೊಳ್ತಾ, ಮತ್ತೊಂದು ದಿನ ಮತ್ತೊಂದು ಒಳ್ಳೆ ತಿಳ್ಕೊಳ್ಳೇಬೇಕಾಗಿರುವಂಥ ಸ್ಥಳಗಳನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.